ಎಲ್ಲಿಂದಪ್ಪ ಎಲ್ಲಿದು ಸೂರಿ, ಈ ದೊಡ್ಡ ಮನೆ ಹುಡುಗ ಒಂದು ಇತಿಹಾಸ ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಸಿನಿಮಾ ರಿಲೀಸು, ಮತ್ತೊಂದು ಈ ಬಿಲ್ಡಿಂಗಲ್ಲೇ ಒಂದು ಇತಿಹಾಸ ಮಾಡ್ತಾ ಇದೆ. ಈ ಬಿಲ್ಡಿಂಗು ಅಂದರೆ ಅನೇಕ ವರ್ಷಗಳಿಂದ ಒಂದು ಇತಿಹಾಸ ಇರುವಂಥ ಬಿಲ್ಡಿಂಗು. ಈ ಬಿಲ್ಡಿಂಗ್ನಲ್ಲಿ ದೊಡ್ಡ ಮನೆ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ. ಅದೇನದು? ಇಲ್ಲ, ಇಲ್ಲಿ ನನಗೆ ನೆನಪಿರೋಂಗೆ ನಾನು ಅಂದರೆ ಫಸ್ಟು ನನಗೆ ದೀಪು ಅವರ ತಂದೆ ಶಶಿ ಅವರು, ಅದ್ರ ಜೊತೆಗೆ ನನಗೆ ಮನೋವರು ಅಂದರೆ ದೊಡ್ಡ ದೊಡ್ಡ ಎಡಿಟರ್ಗಳು ಪರಿಚಯ ಆಗಿದ್ದ ಜಾಗ ಇದು. ಇಲ್ಲಿ ನನ್ನ ಜಾಕಿ ಸಿನಿಮಾಗೆ ಸಂಬಂಧಪಟ್ಟಂಗೆ ನಾವು ಫಸ್ಟು ಕಥೆನ ರೆಡಿ ಮಾಡಿದ ಜಾಗ. ಇಲ್ಲಿ ಕೆಳಗಡೆ ನಮಗೆ ರಾಗಣ ಎಲ್ಲರೂ ಸಿಗ್ತಿದ್ದು ಮತ್ತು ತುಂಬ ಡಿಸ್ಕಷನ್ ಆಗ್ತಿದ್ದ ಜಾಗ ಇದು. ತುಂಬ ಸಿನಿಮಾಗಳು ನಡೆದಿರೋ ಜಾಗ ಈ ಜಾಗ. ಅಂದರೆ ಓಂ ಇರ್ಬೋದು, ಜನ್ಮದ ಜೋಡಿ ಇರ್ಬೋದು, ನಿಮಗೆ ಯಾವುದೇ ದೊಡ್ಡ ದೊಡ್ಡ ಸಿನಿಮಾಗಳ ಹೆಸರು ಅಂದರೆ ಈ ಜಾಗದಿಂದ ಹೋಗಿದೆ. ಅಂದರೆ ಇಲ್ಲಿ ದೀಪು ಅವ್ರ ತಂದೆ ಎಡಿಟರ್ ಆಗಿದ್ದಾಗ ನಾವು ಗಮನಿಸಿದ್ದಂಥ ಅಂದರೆ ಇಲ್ಲಿ ತುಂಬ ಜನ ಟೆಕ್ನಿಷಿಯನ್ಗಳು ಸೇರ್ತಾರೆ, ತುಂಬ ಜನ ಪ್ರೊಡ್ಯೂಸರ್ಸ್ ಬರ್ತಾರೆ ಜಾಗದಲ್ಲಿ. ತುಂಬ ಸಿನಿಮಾಗಳಾಗಿದೆ. ಇದೊಂದು ವಾತಾವರಣ ಹೇಗೆ ಅಂದರೆ ಇಲ್ಲಾಗೋ ಎಕ್ಸ್ಪೀರಿಯೆನ್ಸೇ ಬೇರೆ, ಸಿನಿಮಾಗೆ ಸಂಬಂಧಪಟ್ಟಿದ್ದ ಎಕ್ಸ್ಪೀರಿಯೆನ್ಸ್ಗಳೇ ಬೇರೆ ಇಲ್ಲಿ. ನನಗೆ ಈ ಜಾಗದ ಅಂದರೆ ತುಂಬ ಪಾಸಿಟಿವ್ ಅನ್ನೋ ಒಂದು ಲಕ್ಷಣ ಇದೆ ಈ ಜಾಗದಲ್ಲಿ. ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದೀವಿ, ತುಂಬ ವಿಷಯ ಕಲ್ತಿದ್ದೀವಿ. ಈಗ ಈ ಬಿಲ್ಡಿಂಗು ಅಂದರೆ ಈ ಬಿಲ್ಡಿಂಗ್ನ ಒಡೆದು ಬೇರೆ ಒಂದು ಕಟ್ಟುವಂಥ ಯೋಚನೆ ಇದೆ. ಅದು ನಮ್ಮ ಸಿನಿಮಾ ಅಂದರೆ ದೊಡ್ಡ ಮನೆ ಹುಡುಗ ಫೈನಲ್ ನಾವು 30th ರಿಲೀಸ್ ಆಗಿದ್ದ ನಂತರ ಒಂದು 3 days ಬಿಟ್ಟು ನಾವು ಈ ಜಾಗನ ಖಾಲಿ ಮಾಡ್ತಾಯಿದ್ದೀವಿ. ಅದು ನನಗೊಂದು ವಿಷಯ ಇದೆ, ಕೆಲವು ವಿಷಯಗಳು ಹೇಗೆ ಅಂದರೆ ನಾನು ಮೆಜೆಸ್ಟಿಕ್ ಥಿಯೇಟ್ರಲ್ಲಿ ನಮ್ಮ ದುನಿಯಾ ರಿಲೀಸ್ ಆದಾಗ ಅದಾದ ನಂತರ ಒಂದು ಸಿನಿಮಾ ಆಗಿ ಇಡೀ ಥಿಯೇಟ್ರನ್ನ ಹೊಡೆದಾಕಿದ್ರು. ಅದಾಗಿ ಏನೋ ಬಿಲ್ಡಿಂಗ್ ಕಟ್ತೀವಿ ಅಂತ. ಸರಿ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಈಗ ದೊಡ್ಡ ಮನೆ ಆದಮೇಲೆ ನಾವು ಈ ಬಿಲ್ಡಿಂಗ್ ಬಿಟ್ಟು ಆಚೆ ಹೋಗ್ತಾ ಇದ್ವಿ. ಇದು ಸದಾಶಿವ ನಗರಕ್ಕೆ ಶಿಫ್ಟ್ ಆಗ್ತಿದೆ. ಸರಿ, ಅಲ್ಲಿಂದ ಒಂದು ಮಿನಿಮಮ್ 1 ವರ್ಷದ ನಂತರ ತಿರ್ಗಾ ಸೇಮ್ ಜಾಗಕ್ಕೆ ಬರ್ತಿದ್ವಿ ನಾವು. ಇದೇ ಜಾಗದಲ್ಲಿ ತಿರ್ಗಾ ಎಡಿಟಿಂಗ್ ಎಲ್ಲ ಶುರುವಾಗುತ್ತೆ. ಮತ್ತು ಟೋಟಲ್ ಬಿಲ್ಡಿಂಗ್ ಚೇಂಜ್ ಮಾಡ್ತಿದ್ದಾರೆ. ಇದನ್ನು ಏನೇನೋ ಮಾಡೋ ಪ್ಲ್ಯಾನ್ ಇದೆ. ಅಂದರೆ ಇಲ್ಲೊಂದು ಥಿಯೇಟ್ರ್ ಆಗೋ ಪ್ಲ್ಯಾನು ಇದೆ. ಚಿಕ್ಕದಾಗಿ ಎಲ್ಲ ಥರ ಕೆಲಸಗಳು ನಡೆಯುವಂಥ ಜಾಗ ಆಗುತ್ತೆ. ಈ ಜಾಗಕ್ಕೆ ತುಂಬ ಜನರ ಪವರ್ ಇದೆ. ಅಂದರೆ ಇವತ್ತು ನಮ್ಗೆ ಎಷ್ಟೋ ಕಡೆ ಇಲ್ಲಿ ನನಗೆ ಶಶಿಯವರು ಅಂದರೆ ದೊಡ್ಡ ದೊಡ್ಡವರು ಲಿಂಕ್ ಇದೆ. ಅವ್ರುಗಳು ಹೇಳ್ಕೊಟ್ಟಂಥ ಕೆಲವು ಕೆಲಸಗಳು, ಸಿನಿಮಾ ಬಗ್ಗೆ ಒಂದು ಸಣ್ಣ ಸೂಕ್ಷ್ಮವಾಗಿ ಮಾತಾಡೋ ರೀತಿಗಳು, ಈ ಜಾಗ ನನಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಿಗುವಂಥ ಪ್ರೊಡ್ಯೂಸರ್ಗಳು ಇರ್ಬೋದು, ನಾವೆಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡೋದಿರ್ಬೋದು, ಎಲ್ಲವೂ ಈ ಜಾಗ ತುಂಬ ವಿಶೇಷ. ಇಲ್ಲಿ ನನಗೆ ಮರೆಯೋಕ್ಕಾಗದಿರೋದಂದರೆ ಸಿನಿಮಾಗೆ ಸಂಬಂಧಪಟ್ಟಿದ್ದು ಕೆಲಸಗಳು ಮಾಡಬೇಕಾದ್ರೆ ನಾವು ರಾತ್ರಿಗಳು ಇಲ್ಲಿ ಉಳ್ಕೊತೀವಿ. ತುಂಬ ಕೆಲಸಗಳು ಅಂದರೆ ತುಂಬ ಕಡೆ ಇಲ್ಲಿ ಕೂತು ಬರೆದಿದ್ದು ಅನುಭವ ಇದೆ. ಆಮೇಲೆ ಸಿನಿಮಾದ ಅಂದರೆ ಈ ರೂಮು ಹೇಗೆ ಹೇಳಕ್ಕೆ ಅಂದರೆ ಇಲ್ಲಿ ಕತೆಗೆ ಸಂಬಂಧಪಟ್ಟಿದ್ದು ನಾಳೆ ಸಿನಿಮಾ ನೋಡೋನಿಗೆ ಏನೇನು ಫೀಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಇಲ್ಲಿ ನಡೆಯುತ್ತೆ. ಇದೊಂದು ರೀತಿ ನಮಗೆ ದೇವಸ್ಥಾನ ಥರ. ಅಂದರೆ ನಾನು ಟೆಂಪಲ್ ಅಂತಲೇ ಫೀಲ್ ಮಾಡ್ತೀನಿ. ಎಡಿಟಿಂಗ್ ಜಾಗ ಏನಿದೆ, ನಾವು ಎಲ್ಲ ಕೆಲಸ ಮಾಡ್ಕೊಂಬಂದು ಈ ಜಾಗಕ್ಕೆ ಬರ್ತೀವಿ. ಇಲ್ಲಿ ಸಿನಿಮಾನ ಯಾವ ರೂಪಕ್ಕೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಆ ವಿಷಯದಲ್ಲಿ ನನಗೆ ಈ ಜಾಗ ತುಂಬ ಮುಖ್ಯ ಅನಿಸುತ್ತೆ. ಮತ್ತು ಇಲ್ಲಿ ಅಂದರೆ ಇಲ್ಲಿ ನಾವೇನು ಉಳ್ಕೊತೀವಿ, ಮಲಗ್ತೀವಿ ಅಂತ ಏನು ಹೇಳ್ತಾ ಇದ್ದೀನಿ, ಒಂದೊಂದು ಟೈಮ್ ತುಂಬ ಕೆಲಸ ಮಾಡಿ ಇಲ್ಲೇ ಮಲಗುವಂಥ ಪರಿಸ್ಥಿತಿ ಬರುತ್ತೆ. ಅದೆಲ್ಲವೂ ಎಂಜಾಯ್ ಮಾಡ್ತೀವಿ. ಅಂದರೆ ಈ ಜಾಗ ತುಂಬ ಪಾಸಿಟಿವ್ ಆಗಿದೆ. ಆಮೇಲೆ ನಿಮ್ಮ ದುನಿಯಾಯಿಂದನೂ ಇಲ್ಲೇ ಮಾಡ್ಕೊಂಬಂದಿದ್ದೀರಿ ಶಶಿ ಜೊತೆ, ಮತ್ತು ಈಗ ದೀಪು ಜೊತೆ. ದೀಪು ಕೆಲಸ ನನಗಿಲ್ಲ. ಅಂದರೆ ಶಶಿಯವರು ನಮಗೆ ಹಿರಿಯರು ಹೇಗೆ ಪರಿಚಯ ಅಂದರೆ ದುನಿಯಾ ಶುರುವಾದಾಗ ಅವರೇ ಫಸ್ಟ್ ನನ್ನ ಫುಟೇಜ್ ಎಲ್ಲ ನೋಡಿ ಎಡಿಟ್ ಶುರು ಮಾಡಿ ಕೊನೆಗೆ ಅವರು ಕೊಟ್ಟಂಥ ಹೋಪ್ ಏನಿದೆ, ಶಶಿಯವರು ಫಸ್ಟು ಸಿನಿಮಾನ ಬರೀ ರಶಸ್ ನೋಡಿ ಅವ್ರು ಹೇಳಿದ್ರು ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ. ಅದಾದ ನಂತರ ಅಂದರೆ ದೀಪು ಅವ್ರ ಮಗ ದೀಪು ಇಡೀ ಸಿನಿಮಾನ ಶುರು ಮಾಡಿದ್ರು. ಆಗಲೇ ಮುಂಗಾರು ಮಳೆ ಮಾಡಿದ್ರು ಅವರು. ನಮಗೆ ಶಶಿಯವರು ಅಂದರೆ ಅವರ ರೂಟ್ ಅಂದರೆ ಅವ್ರು ಹೇಳ್ತಿದ್ದು ನಮ್ಗೆ ತುಂಬ ಬೆಚ್ಚ ಬಿಡಿಸುವಂಥ ಕೆಲವು ವಿಷಯಗಳು ಇರ್ತಿತ್ತು. ಯಾಕೆಂದರೆ ಎಡಿಟಿಂಗ್ ವಿಷಯದಲ್ಲಿ ಅವರೆಲ್ಲ ತುಂಬ ದೊಡ್ಡ ದಾದಾಗಳು ಅವಾಗ. ಅವರು ನಮ್ಮನ್ನು ಸರ್ ಮಾಡಿದ ರೀತಿ ಅಂದರೆ ಸಿನಿಮಾಗೆ ಸಂಬಂಧಪಟ್ಟಿದ್ದ ಕೆಲವು ಟಿಪ್ಸ್ ಕೊಡೋದು ಅಂತ ಹೇಳ್ತಾರೆ. ಅದು ನಮ್ಮ ಮುಂದಿನ ಸಿನಿಮಾಗಳಿಗೆಲ್ಲ ಹೆಲ್ಪ್ ಆಗ್ತಾ ಹೋಯಿತು. ಎಲ್ಲಿ ನಾವು ತಪ್ಪು ಮಾಡಿರ್ತೀವಿ ಅಂತ ಒಬ್ಬ ಎಡಿಟ್ರ್ ಬಿಟ್ಟರೆ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ.
ನಾವು ಶೂಟಿಂಗ್ ಫ್ಲೋಲ್ಲಿ ಕಂಟಿನ್ಯೂಸ್ ಏನು ಬೇಕಾದ್ರೂ ಶೂಟ್ ಮಾಡಿರ್ತೀವಿ ಒಂದೊಂದು ಟೈಮ್. ಆದರೆ ಟೇಬಲ್ಗೆ ಏನು ಬೇಕು, ಸಿನಿಮಾ ನೋಡುಗನಿಗೆ ಆ ಸ್ಪೀಡ್ಗೆ ಹೆಂಗೆ ಮ್ಯಾಚ್ ಮಾಡಬೇಕು ಅನ್ನೋದು ಎಡಿಟರ್ ಕೆಲಸ. ಅಲ್ಲಿ ನಾವು ಸಿನಿಮಾ ಕಲಿತಾ ಹೋಗ್ತೀವಿ. ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ. ನನ್ನ ದೊಡ್ಡವರು ನನಗೆ ಈ ಜಾಗದಲ್ಲಿ ಸಿಕ್ಕಿದ್ದಾರೆ. ಅವರಿಂದ ಒಂದಷ್ಟು ಕಲ್ತಿದ್ದೀವಿ ನಾವು. ದೀಪು ಬಗ್ಗೆ, ಅಪ್ಪನಿಂದ ಮಗ. ನನಗೆ ದೀಪು ಅಂದರೆ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್. ಅಂದರೆ ನಾವು ಸಿನಿಮಾ ಮಾಡಿರ್ತೀವಿ, ಸಿನಿಮಾ ಮಾಡಿ ಅದರದ್ದು ರೂಪ ಬೇರೆ ಇರುತ್ತೆ. ಅಂದರೆ ಸ್ಕ್ರೀನ್ ಪ್ಲೇ ವಿಷಯದಲ್ಲಿರ್ಬೋದು, ನಾವೇನೋ ಒಂದಷ್ಟು ಕ್ಯಾಮ್ರಲ್ಲಿ ಶೂಟ್ ಮಾಡಿರ್ತೀವಿ. ಇದು ಅಲ್ಟಿಮೇಟ್ ಜನಕ್ಕೆ ತಲುಪುವಾಗ ಅವನದೊಂದು ಸೆನ್ಸ್ ಇದೆ. ಎಸ್, ಇದು ವರ್ಕ್ ಆಗಲ್ಲ ಅನ್ನೋದೇನಿದೆಯಲ್ಲ, ಅದು ಅನುಭವದಿಂದ ಬರುವಂಥದ್ದು. ನನಗೆ ಶಶಿ ನಂತರ ನಾನು ನೋಡೋದ್ರಲ್ಲಿ ಅವನಿಗೆ ಅದು ತುಂಬ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ಕೆಲವು ನಮ್ಮ ಸಿನಿಮಾದ ಒಂದು ಪಲ್ಸ್ ಅಂತ ಏನು ಹೇಳ್ತೀವಿ, ಆಡಿಯನ್ಸ್ಗೆ ನಾವು ಯಾರೂ ಜೀನಿಯಸ್ಗಳಲ್ಲ. ನಾಳೆ ಬೆಳಗ್ಗೆ ಸಿನಿಮಾಲಿ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ರೂಟಲ್ಲಿ ಯೋಚನೆ ಮಾಡೋಕ್ಕಂತೂ ಕಂಟಿನ್ಯೂಸ್ ಆಗಿರ್ತೀವಿ. ಕೆಲಸದ ಬಗ್ಗೆ ಇರೋ ಭಕ್ತಿ ಅಂತ ಏನಿದೆ, ಅದು ನನಗೆ ದೀಪುಲ್ಲಿ ಕಾಣಿಸುತ್ತೆ. ನನ್ನ ಸಿನಿಮಾ ತುಂಬ ಧೈರ್ಯವಾಗಿ ನಾನು ದೀಪು ಜೊತೆಗೆ, ನನ್ನ ಯಾವುದೇ ಟೆಕ್ನಿಷಿಯನ್ ಚೇಂಜ್ ಆದರೂ ನಾನು ದೀಪುನ ಚೇಂಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅದು ಇಡೀ ಸಿನಿಮಾದ ಜೀವ ಇರುತ್ತೆ. ನಾನು ತುಂಬ ನಂಬ್ತೀನಿ. ಎಡಿಟರ್ ಅಂದ್ರೇ ನಂಬಿಕೆ ಅದು.